ನಮಸ್ತೆ. ಭರವಸೆಯೇ ಬದುಕು, ನಂಬಿಕೆ ಇರಲಿ ಬರೆದಿರೋದು ಶ್ವೇತಾ ಬೇಡಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಜವಾಬ್ದಾರಿಗಳಿಗೆ ಹೆದರಬೇಡಿ, ರೆಸ್ಪಾನ್ಸಿಬಿಲಿಟಿಗೆ ಭಯ ಪಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಈಗ ನೋಡೋಣ. ಅವನೊಬ್ಬ ನೀಲಿ ಕಣ್ಣುಗಳ ಹುಡುಗ. ಪ್ರಪಂಚವನ್ನೇ ತೆಗೆದುಕೊಳ್ಳುವಷ್ಟು ಕುತೂಹಲ ಭರಿತ ನೋಟ ಅವನದ್ದು. ಯಾವ ಹೊಸ ವಿಷಯಗಳನ್ನು ಸಿಕ್ಕರು, ಯಾವ ಹೊಸ ವಿಷಯಗಳು ಸಿಕ್ಕಿದ್ರು ಅವನಿಗೆ ಅದನ್ನ ತಿಳ್ಕೊಳ್ಳೋ ತನಕ ಸಮಾಧಾನ ಇಲ್ಲ. ಒಂದಿನ ಅವನಿಗೆ ಬೆನ್ನು ಬಿದ್ದು ಕಲಿಯುವಂತಹ ಆಸೆ. ಅವನಿಗೆ ಹೆಚ್ಚೇನಲ್ಲದ ಸಣ್ಣ ಗೆಳೆಯರ ಬಳಗ ಇತ್ತು. ಅಂದ್ರೆ ತುಂಬಾ ಕಡಿಮೆ ಬಳಗ ಇತ್ತು ಅವನಿಗೆ. ಅವರದ್ದು ಇವನಂತೆ ಏನೋ ಅತೀವ ಕುತೂಹಲವಿಲ್ಲದ ಸಾದಾ ಜೀವನ. ಇವನ್ ತರ ಇರ್ಲಿಲ್ಲ ಅವರು. ಇವನೇ ವಿಭಿನ್ನವಾಗಿದ್ದ ಅವನ ಟೀಮಲ್ಲಿ. ಸೊ ಒಂದಿನ ಆಟಕ್ಕೆ ಹೋಗೋಕ್ಕೆ ಸಮಯ ಸಿಕ್ಕರೆ ಸಾಕು, ಇವತ್ತು ಯಾರಾದ್ರೂ ಚಾಕ್ಲೇಟ್ ಕೊಟ್ರೆ ಸಾಕು, ಇವತ್ತು ಶಾಲೆಯಲ್ಲಿ ಟೀಚರ್ ಬೈದೇ ಇದ್ರೆ ಸಾಕು ಅನ್ನೋ ತುಂಬಾ ಸಹಜ ಬಯಕೆಗಳಿತ್ತು. ಹೀಗೆ ಅವನ ದಿನಚರಿ ಇದ್ದಿದ್ದು. ಹಾಗೆ ಒಂದು ದಿನ ಅವನಿಗೆ ತುಂಬಾ ಟೈಮ್ ಸಿಕ್ಕಿ ಒಂದಿನ ಗ್ರಂಥಾಲಯಕ್ಕೆ ಹೋಗ್ತಾನೆ, ಲೈಬ್ರರಿಗೆ ಹೋಗ್ತಾನೆ. ಯಾವುದೇ ಒಂದು ಪುಸ್ತಕ ತಗೊಂಡ್ರು ಈ ಹುಡುಗನ ಗುಣ ಏನು ಅಂದ್ರೆ ಅದನ್ನ ಪೂರ್ತಿ ಓದಿ, ಅದನ್ನ ಇಮ್ಯಾಜಿನೇಷನ್ ಮಾಡಿ, ಅದನ್ನ ಇವನೇ ಅದರಲ್ಲಿ ಪಾತ್ರ ಆಗಿ ಅದೆಲ್ಲ ಇವನು ನೋಡ್ಕೊಳ್ತಾ ಇದ್ದಂತ ಒಂದು ಹುಡುಗ. ಅಂದ್ರೆ ಅಷ್ಟು ಕುತೂಹಲ ಇರುತ್ತೆ ಇವನ್ಗೆ. ಅದ್ರಲ್ಲಿ ಏನ್ ಮಾಡ್ಬಿಡ್ತಾನೆ ಇವನು, ಹೋಗಿ ಅವನಿಗೊಂದು ಬುಕ್ ಸಿಗತ್ತೆ, ಆ ಬುಕ್ಕಲ್ಲಿ ಓದಕ್ ಸ್ಟಾರ್ಟ್ ಮಾಡ್ತಾನೆ. ಅದು ಯಾವ ತರ ಬುಕ್ ಅಂತ ಅಂದ್ರೆ ಅಲ್ಲಾವುದ್ದೀನ್ ವಿಷಯದಲ್ಲಿ ಅದ್ಭುತ ದ್ವೀಪದ ಬಗ್ಗೆ ಕೇಳಿದೀವಲ್ಲ, ಅದು ಏನೋ ಪವಾಡ ನಡೆದು ಬಿಡುತ್ತೆ ಅಂತ. ಈ ಪುಸ್ತಕನ ಓದೋಷ್ಟ್ರಲ್ಲಿ ರಾತ್ರಿ 7:30 ಆಗ್ಬಿಡುತ್ತೆ. ಆಮೇಲೆ ಗೊತ್ತಾಗುತ್ತೆ ಅವನಿಗೆ, ಕತ್ಲೆ ಆಗ್ಬಿಟ್ಟಿದೆ ಅನ್ಬಿಟ್ಟು ಅವ್ರು ಇನ್ನೇನು ಲೈಬ್ರರಿ ಬಾಗ್ಲಾಕ್ಬಿಡ್ತಾರೆ ಅನ್ಬಿಟ್ಟು ಬರ್ತಾನೆ. ಇವನು ಆ ಲೈಬ್ರರಿಯಿಂದ ಅವ್ರ ಮನೆಗೆ ಹೋಗೋದಕ್ಕೆ ಒಂದು ಕಾಡಿನ ದಾರಿ ಅದು. ಆ ಕಾಡಿನ ದಾರಿಯಲ್ಲಿ ಇವನು ಹೋಗ್ಬೇಕಾದ್ರೆ ಕತ್ಲೆ ಆಗಿರುತ್ತೆ. ಇವನ್ಗೊಂದು ವಾಯ್ಸ್ ಕೇಳಿಸುತ್ತೆ, ಹುಜೂರ್ ಅಂತ ಹೇಳಿ ಒಂದು ಧ್ವನಿ ಬರುತ್ತೆ. ಇವನ್ ಬೆಚ್ಚ ಬೀಳ್ತಾನೆ. ಇದು ಅವನೇನ್ ಬುಕ್ಕಲ್ಲಿ ಓದ್ತಾ ಇದ್ನಲ್ಲ, ಜೀನಿ ಅನ್ನೋ ಒಂದು ಸೌಂಡ್, ಆ ಸೌಂಡ್ ಇವನಿಗೆ ಬರುತ್ತೆ. ಕತೆ ಓದಿದ್ದಕ್ಕೆ ಇದು ಭ್ರಮೆ ಇರಬೇಕು ಅಂತ ಅನ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತಾನೆ. ಮತ್ತೆ ಒಂದು ಧ್ವನಿ ಕೇಳುತ್ತೆ, ನನ್ನ ಜೊತೆ ನಾಳೆ ಸಂಜೆ ಬಂದ್ರೆ ನಾನು ನಿನಗೊಂದು ವಿಶೇಷವಾದ ಶಕ್ತಿಯನ್ನ ನೀಡ್ತೀನಿ ಅಂತ, ನೀನು ಬಯಸಿದ್ದೆಲ್ಲ ಪಡೆಯುವ ಹಾಗೆ ನಾನು ಮಾಡ್ತೀನಿ ಅಂತ. ಅವನಿಗೆ ಈ ಕುತೂಹಲಕ್ಕೆ ಒಪ್ಕೊಂಡು ನಾಳೆ ಬರ್ತೀನಿ ಅಂತ ಹೇಳಿ ಬಂದ್ಬಿಡ್ತಾನೆ. ರಾತ್ರಿ ಎಲ್ಲ ಇವನಿಗೆ ನಿದ್ದೆ ಬರಲ್ಲ. ಒಂದ್ ಕಡೆ ಭ್ರಮೆ ಇರ್ಬೋದು, ನಾನು ಓದಿರೋದಿರ್ಬೋದು, ಅದಕ್ಕೆ ಹೀಗಾಗ್ತಿರ್ಬೋದು ಅಂತ. ಇನ್ನೊಂದ್ ಕಡೆ ಕುತೂಹಲ, ನಿಜವಾಗ್ಲೂ ಕೇಳ್ಸಿರ್ಬೋದು, ನೋಡ್ಬಿಡೋಣ ಅಂತ. ಒಟ್ನಲ್ಲಿ ನಿದ್ರೆ ಇಲ್ಲದೆ ಅವನು ಕನವರಿಕೆ ರಾತ್ರಿ ಮುಗಿದು ಬೆಳಗಾಯ್ತು ಅಂತ ಕಾಯ್ತಾ ಇರ್ತಾನೆ. ಅವಾಗ ಅವ್ನು ಏನ್ ಮಾಡ್ತಾನೆ, ಅವ್ನ ಫ್ರೆಂಡ್ಸ್ನೆಲ್ಲ ಕರೀತಾನೆ. ಒಂದು 5-6 ಜನ ಫ್ರೆಂಡ್ಸ್ ಕರೆದು ಈ ತರ ಆಯ್ತು, ಬನ್ನಿ ಸಂಜೆ ಹೋಗೋಣ ಅಂತ ಹೇಳ್ತಾನೆ. ಎಲ್ರೂ ಕೂಡ ನಿನಗೆ ಹುಚ್ಚಿಡ್ದಿದೆ, ನೀನ್ ಆ ಬುಕ್ ನೋಡ್ಬಿಟ್ಟು ಹಂಗ ಅನ್ಕೊಂಡ್ಬಿಟ್ಟಿದ್ಯಾ, ನಿಂದು ಬರೀ ಇದೇ ಆಗೋಯ್ತು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವರು ಸುಮ್ನಾಗ್ಬಿಡ್ತಾರೆ. ಇಲ್ಲ ಹೋಗ್ಬೇಡ, ಅಪಾಯ ಏನಾದ್ರು ಆದ್ರೆ ಏನ್ ಮಾಡ್ತೀಯಾ ಅಂತ ಬೈದ್ಬಿಟ್ಟು ಸುಮ್ನಾಗ್ಬಿಡ್ತಾರೆ. ಸೊ ಹಂಗೆ ಇವನೇನ್ ಮಾಡ್ತಾನೆ, ಬಯಸಿದ್ದೆಲ್ಲವನ್ನು ಪಡೆಯುವ ಶಕ್ತಿ ಬಂದು ಎಷ್ಟು ಚೆನ್ನಾಗಿರುತ್ತೆ, ಬಾ ಬಾ ಅಂತ ಕರೆದ್ರು ಯಾರು ಬರಲ್ಲ. ಇವಂದು ಭ್ರಮೆ, ಇದ್ಯಾವುದೋ ಹುಚ್ಚು, ಸುಮ್ನೆ ಹೋಗಿ ಸಾಯ್ತೀಯಾ, ಇವನಿಗೆ ಓದಿದ್ದು ಹೆಚ್ಚಾಗ್ಬಿಟ್ಟಿದೆ ಅಂತೆಲ್ಲ ಬೈಕೊಂಡು ಯಾರೂ ಬರಲ್ಲ. ಯಾರ ಮಾತುಗಳನ್ನು, ಯಾರ ಒಂದು ಲೇವಡಿಗಳನ್ನು ಇವನು ಕೇಳಿಸ್ಕೊಳ್ದೆ ಏನಾದ್ರೂ ಆಗ್ಲಿ ಸಂಜೆ ಹೋಗ್ಬಿಡ್ತೀನಿ ಅಂತ ನಿರ್ಧಾರ ಮಾಡ್ತಾನೆ. ಯಾಕಂದ್ರೆ ಅವನಿಗಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಅವನಿಗೆ ಮತ್ತದೇ ಧ್ವನಿ ಕೇಳಿದಾಗ ನಡುಕ ಬರಲ್ಲ, ಹೋಗ್ತಾನೆ. ಅದೇ ಧ್ವನಿ ಕೇಳಿಸುತ್ತೆ, ಬಟ್ ಇವನು ನಡುಕ ಬರೋದಿಲ್ಲ. ಕುತೂಹಲದಿಂದ ನೋಡ್ತಾನೆ. ಅವನಿಗೇನ್ ಸಿಕ್ತು, ಅವನಿಗೇನ್ ಶಕ್ತಿ ಸಿಕ್ತು, ಅದೇನಿದೆ, ಮೇ ಬಿ ಅವನಿಗೆ ಆ ಎಲ್ಲ ಶಕ್ತಿಗಳು ಸಿಕ್ಕಿರ್ಬೋದು, ಅಥವಾ ಅವನಿಗೊಂದು ಭಯಾನಕವಾದ ಒಂದು ಏನು ಹೇಳ್ತಾರೆ ಪರಿಸ್ಥಿತಿ ಬಂದಿರ್ಬೋದು, ಅಥವಾ ಅವನ ಕುತೂಹಲ ಓಕೆ ಇದು ಕತೆ ಅಂತ ಅನ್ಸಿರ್ಬೋದು, ಇದು ಭ್ರಮೆ ಅಂತ ಅನ್ಸಿರ್ಬೋದು, ಏನಾದ್ರೂ ಆಗಿರ್ಲಿ. ಆದ್ರೆ ಬೇರೆ ಗೆಳೆಯರ ತರ ಅವನು ಅದನ್ನ ಎಸ್ಕೇಪ್ ಮಾಡ್ಲಿಲ್ಲ. ಅದನ್ನ ನಾನು ಪ್ರಯತ್ನ ಪಡ್ತೀನಿ ಅನ್ನೋ ಜವಾಬ್ದಾರಿನ ತಗೊಂಡು, ರಿಸ್ಕ್ನ ತಗೊಂಡು ಮುಂದಕ್ಕೆ ಹೋದ್ರು. ಯಾವುದೇ ಹೊಸ ವಿಷಯವಾಗಿರಲಿ ಪ್ರಯತ್ನಿಸೋಕೆ ಮನ್ಸ್ಬೇಕು. ಭಯ ಪಡ್ಬೇಡಿ. ಯಾವ್ದಾದ್ರು ಹೊಸದನ್ನ ಟ್ರೈ ಮಾಡಕ್ಕೆ ತಿಳ್ಕೊಳ್ಳಿ, ಸಾಮರ್ಥ್ಯ ಡೆವಲಪ್ ಮಾಡ್ಕೊಳ್ಳಿ, ಏನದು ಅಂತ ನೋಡಿ. ಅಂಡ್ ಎಷ್ಟು ಜನ ಅದನ್ನ ಮಾಡಿದ್ದಾರೆ, ಅದನ್ನೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ. ಸೊ ಯಾವುದೋ ಹೊಸದನ್ನ ಟ್ರೈ ಮಾಡೋದೇ ಬೇಡಪ್ಪ ಅಂತ ಭಯ ಪಡೋದ್ರ ಬದಲು, ಅಥವಾ ಗೊತ್ತಿರೋದನ್ನೇ ಹೊಸದಾಗಿ ಮಾಡಿ, ಅಥವಾ ಹೊಸದನ್ನೇ ಗೊತ್ತು ಮಾಡ್ಕೊಂಡು ಮಾಡಿ. ಒಟ್ನಲ್ಲಿ ಕುತೂಹಲ ಇರಬೇಕು. ಜವಾಬ್ದಾರಿ ತಗೊಳ್ಳಕ್ಕೆ ಭಯ ಪಡಬಾರ್ದು. ಯಾರು ಜವಾಬ್ದಾರಿಗಳನ್ನ ತಗೊಳ್ತಾರೆ ಅವರಷ್ಟೇ ಜೀವನದಲ್ಲಿ ಯಶಸ್ಸನ್ನ ಪಡ್ಕೊಳ್ತಾರೆ. ಯಾರು ಜವಾಬ್ದಾರಿಗಳಿಗೆ ಹೆದರ್ತಾರೆ ಅವರು ಸಾಮಾನ್ಯ ಜೀವನ ಮಾಡ್ತಾರೆ. ಸಾಮಾನ್ಯ ಜೀವನ ಮಾಡೋ ತಪ್ಪ, ಯಶಸ್ವಿ ಎಲ್ಲರೂ ಆಗ್ಲೇಬೇಕಾ ಅಂದ್ರೆ ಅದು ಅವರವರ ವ್ಯಕ್ತಿತ್ವಕ್ಕೆ ಅವರವರಿಗೆ ಬಿಟ್ಟಿದ್ದು. ಸೊ ಎಲ್ಲರೂ ಯಶಸ್ಸು ಪಡ್ಕೋಬೇಕು ಅಂತ ಇಲ್ಲ. ಕೆಲವರಿಗೆ ಫ್ಯಾಮಿಲಿ ಜೊತೆ ಖುಷಿಯಾಗಿರೋದೇ ಯಶಸ್ಸು, ಕೆಲವರಿಗೆ ಏನ್ ಬರ್ತಾ ಇದೆ ಅದರಲ್ಲಿ ನಾನು ಆರಾಮಾಗಿದ್ದೀನ ಯಶಸ್ಸು, ಕೆಲವರಿಗೆ ಟ್ರಿಪ್ ಹೋಗೋದೆ, ಬೇರೆ ಬೇರೆ ದೇಶ ಸುತ್ತೋದೆ ಯಶಸ್ಸು, ಕೆಲವರಿಗೆ ಆಸ್ತಿ ಸಂಪಾದನೆ ಮಾಡೋದೇ ಯಶಸ್ಸು, ಕೆಲವರಿಗೆ ಲಕ್ಸುರಿ
ಕಾರುಗಳನ್ನು ಪರ್ಚೇಸ್ ಮಾಡೋದೇ ಯಶಸ್ಸು, ಕೆಲವರಿಗೆ ಬೆಟ್ಟ ಹತ್ತೋದು, ಟ್ರಕ್ಕಿಂಗ್ ಹೋಗೋದೇ ಯಶಸ್ಸು. ಸೊ ಅವರವರ ಪ್ರಕಾರ ಯಾವುದು ಅವರಿಗೆ ಸಕ್ಸಸ್ಫುಲ್ ಜರ್ನಿ ಅಂತ ಅವ್ರು ಅಂದ್ಕೊಂಡಿರ್ತಾರೆ, ಇದು ಸಕ್ಸಸ್ ಅಂತ ಅಂದ್ಕೊಂಡಿರ್ತಾರೆ, ಅದೇ ಯಶಸ್ಸು. ಸೊ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ದೆ ನಮ್ಮ ಲೈಫಲ್ಲಿ ನಮ್ಮ ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡಿದ್ರೆ ಸಾಕು. ಆದರೆ ನಾವು ನಿಜವಾದ ಯಶಸ್ಸನ್ನು ತಲುಪಬೇಕು ಅಂದರೆ, ಈ ಲೈಫ್ ಬಿಟ್ಟು ನಾವು ಹೋಗಬೇಕಾದ್ರೆ, ಸಮಥಿಂಗ್ ಏನಾದರೂ ಈ ಸೊಸೈಟಿಗೆ ಕೊಟ್ಟು ಹೋಗಬೇಕು ಅಂದರೆ ನಾವು ಸಾಮಾನ್ಯ ಥರ ಯೋಚನೆ ಮಾಡಿದ್ರೆ ಆಗಲ್ಲ. ಸೊ ಸಾಮಾನ್ಯವಾದ ಜವಾಬ್ದಾರಿಗಳನ್ನ ತಗೊಂಡ್ರೆ ಆಗಲ್ಲ, ಹೆಚ್ಚಿನ ಜವಾಬ್ದಾರಿಗಳನ್ನ ತಗೋಬೇಕಾಗತ್ತೆ. ಇದು ಎಲ್ರಿಗೂ ಆಗತ್ತಾ ಗೊತ್ತಿಲ್ಲ. ಮೇ ಬಿ ಸೋಲ್ ಪಡ್ಕೊಂಡು ಬಂದಿರಬೇಕು, ಅವಾಗ ಮಾತ್ರ ಆಗತ್ತೆ ಅಂತ ಕೆಲವ್ರು ಹೇಳ್ತಾರೆ. ಅಥವಾ ಕೆಲವರಿಗೆ ಚಿಕ್ಕ ಪುಟ್ಟದಾಗ್ಬೋದು. ಫೈನಲಿ ಮನಸ್ಸು ಮಾಡಬೇಕು ಅಷ್ಟೇ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಜವಾಬ್ದಾರಿಗಳನ್ನ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ಈ ಸೊಸೈಟಿಗೆ ಏನಾದರೂ ಒಂದು ಕೊಟ್ಟೇ ಕೊಡ್ತೀವಿ. ಸೊ ರೆಸ್ಪಾನ್ಸಿಬಿಲಿಟಿಗೆ ನಾವು ಯಾವತ್ತೂ ಭಯ ಪಡಬಾರ್ದು. ರೆಸ್ಪಾನ್ಸಿಬಿಲಿಟಿಗೆ ಭಯ ಪಡೋರು ತುಂಬ ಬ್ಯೂಟಿಫುಲ್ ಆದ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಆ ಹುಡುಗ ಬೇರೆಯವ್ರ ಥರ ಹೆದರ್ಕೊಳ್ದೆ ಹೋಗಿ ಧೈರ್ಯವಾಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕೆ ಅವನು ಆ ಒಂದು ಅನುಭವಗಳನ್ನು ಪಡ್ಕೊಂಡ್ರು. ಹಾಗಾಗಿ ಯಾವುದೇ ವಿಷಯ ಆಗಿರ್ಬೋದು, ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ತಗೊಳ್ಳೋಕ್ಕೂ ಕೂಡ ಹಿಂಜರಿಬೇಡಿ. ಆ ಥರ ಕೂತ್ಬಿಟ್ರೆ ಮತ್ತೆ ನಮ್ಗೆ ಅವಕಾಶಗಳು ಸಿಗದೆ ಇರ್ಬೋದು. ಹಾಗಾಗಿ ಯಾವುದೋ ಕೆಲಸ ಮಾಡಬೇಕು, ನಿಭಾಯಿಸಬೇಕು ಅನ್ನುವಾಗ ಅದು ಹೀಗಾಗ್ಬಿಟ್ರೆ ಅಂತ ಮುಂಚೆನೇ ಯೋಚನೆ ಮಾಡಿಕೊಂಡು ನೆಗೆಟಿವ್ ಮನ್ಸು ಇಟ್ಕೊಂಬೇಡಿ. ಅದೊಂದು ರೀತಿ ನಮ್ಮ ಮನಸ್ಸು ಮರ್ಕಟ ಅಲ್ವಾ, ಅಂದ್ರೆ ಕೋತಿ ತರ ಆಡೇ ಆಡುತ್ತೆ. ಇಷ್ಟು ಕಷ್ಟಗಳು ಬೇಡಪ್ಪ, ಜವಾಬ್ದಾರಿಗಳಂತೂ ಬೇಡವೇ ಬೇಡಪ್ಪ, ಏನೇ ಇದ್ರೂ ಸ್ವಲ್ಪ ಮಟ್ಟದ ಇಳಿಕೆ ಆದ್ರೂ ಕೂಡ, ಒಂದ್ ಸ್ವಲ್ಪ ಲಾಸ್ ಆದ್ರೂ ಕೂಡ ಭಯ ಪಡ್ಕೊಂಡ್ಬಿಡೋದು, ಎಲ್ಲಿ ಕಳ್ಕೊಂಡ್ಬಿಟ್ರೆ ಅನ್ನೋ ಭಯ, ಕಳ್ದೋದ್ರೆ ಮತ್ತೆ ಬರಲ್ಲ ಅನ್ನೋ ಭಯ, ಅಯ್ಯೋ ನನ್ನನ್ನು ಯಾರು ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋ ಭಯ. ಈ ತರದಕ್ಕೆಲ್ಲ ಹೋಗಿ 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 ನಾವು ನಮ್ಮ ಲೈಫಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಕ್ಕಾಗಲ್ಲ. ಯುದ್ಧವನ್ನು ಗೆಲ್ಲುವ ಮೊದಲೇ ಬಿಲ್ಲು ಬಾಣವನ್ನು ತೆಗೆದಿಟ್ಟು ಕೂಗಿದ ಅರ್ಜುನನಿಗೆ ಸಾಮರ್ಥ್ಯವಿರಲಿಲ್ಲವೇ ಅಲ್ವಾ? ಖಂಡಿತ ಇತ್ತು. ಆದರೆ ಅವನನ್ನು ಆ ಕ್ಷಣಕ್ಕೆ ತಡೆದಿದ್ದು ಇದೇ ರೀತಿಯ ದಾರಿ, ಇದೇ ರೀತಿಯ ಭಯ. ಅರ್ಜುನನ್ಗೆ ಅಷ್ಟು ಸಾಮರ್ಥ್ಯಗಳಿರ್ಲಿಲ್ವಾ? ಎಲ್ಲಾ ಸಾಮರ್ಥ್ಯಗಳು ಅರ್ಜುನನಿಗೆ ಇತ್ತು. ಅರ್ಜುನಂಗೆ ಅಷ್ಟು ಸಾಮರ್ಥ್ಯ ಇದ್ರೂ ಸಹ ಯುದ್ಧ ಭೂಮಿಗೆ ಹೋಗಿ ನಿಂತಾಗ ನಾನು ಇವ್ರನ್ನೆಲ್ಲ ಹೊಡೆಯೋಕ್ಕಾಗಲ್ಲ ನನಗೆ ಅಂತ ಹೇಳಿ ಕೃಷ್ಣಂಗೆ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಬಿಕಾಸ್ ಅವ್ರಿಗೆ ಸಾಮರ್ಥ್ಯ ಇರಲಿಲ್ಲ ಅಂತ ಅಲ್ಲ, ಅವರೆಲ್ಲರನ್ನೂ ಹೊಡಿಬೇಕಲ್ಲ ಅನ್ನೋ ಭಯ, ಅಟ್ಯಾಚ್ಮೆಂಟ್, ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ಅವ್ರಿಗೆ ಆಗ್ತಿರ್ಲಿಲ್ಲ. ಕೃಷ್ಣಂಗೆ ನೀನು ನನ್ನೇ ಯಾಕೆ ಆಯ್ಕೆ ಮಾಡಿದೆ ಇವ್ರನ್ನೆಲ್ಲ ಹೊಡೆಯೋಕೆ ಅಂತ. ಸಾಮರ್ಥ್ಯ ಇರೋದಕ್ಕೆ ಭಗವಂತ ನಮ್ಮನ್ನು ಆಯ್ಕೆ ಮಾಡಿರ್ತಾರೆ. ಆದರೆ ನಮಗೇನೆ ಆ ಜವಾಬ್ದಾರಿನ ತಗೊಳ್ಳೋಕ್ಕೆ ಭಯ ಆಗ್ತಿರುತ್ತೆ. ಕೆಟ್ಟ ಹೆಸರು ತಗೊಂಡ್ಬಿಟ್ರೆ ನಾನು ಇವ್ರನ್ನೆಲ್ಲ ಅರ್ಜುನಂಗೇನು ಭಯ ಇತ್ತು? ಒಂದು ಅಟ್ಯಾಚ್ಮೆಂಟ್ ಒಂದಾದರೆ ಸಂಬಂಧಿಕರನ್ನೇ ಕೊಂದೆ ಅನ್ನೋ ಒಂದು ಆಪಾದನೆ ನನ್ನ ಮೇಲೆ ಬರುತ್ತೆ ಅನ್ನೋ ಭಯ ಅರ್ಜುನಂಗಿತ್ತು. ನಾವು ಹಾಗೇನೆ, ಎಲ್ಲಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ನಾನು ಈ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ, ನಾನು ಇದನ್ನು ಮಾತಾಡಿದ್ರೆ ಎಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬಿಡ್ತಾರೆ ಅಂದ್ಕೊಂಡು ಎಷ್ಟೊಂದು ನಾವು ಮುಂದಕ್ಕೆ ಹೋಗೋಕ್ಕೆ ಭಯಪಟ್ಟು ಜವಾಬ್ದಾರಿಗಳಿಗೆ ಹೆದರ್ಕೊಂಡು ಏನೂ ಮಾಡೋದಿಲ್ಲ. ಸೊ ದಟ್ ರೆಸ್ಪಾನ್ಸಿಬಿಲಿಟಿಗೆ ಹೆದರ್ಕೋಬೇಡಿ. ಅದೇನಾಗತ್ತೋ ಆಗಲಿ, ನೋಡೇ ಬಿಡೋಣ ಅನ್ನೋ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳಿ. ನಾನು ಹೇಳೋದು ಓವರ್ ಕಾನ್ಫಿಡೆನ್ಸ್ ಬೇಡ, ಬಟ್ ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ. ನಾವು ಯಾವುದಕ್ಕೂ ಹೆದರೋದಿಲ್ಲ. ಸೋಲು ಗೆಲುವು ಮುಂದಿನದ್ದು. ಈಗ ಮಾಡುವ ಪ್ರಯತ್ನವನ್ನು ಮಾಡಬೇಕು ಅಷ್ಟೇ. ಇದನ್ನ ನಾವು ಮನಸ್ಸಿಗೆ ಹೇಳ್ಕೊಂಡ್ರೆ ಖಂಡಿತ ನಾವು ಜಯ ನಮ್ಮದೇ, ಸಕ್ಸಸ್ ನಮ್ಗಾಗತ್ತೆ. ಸೊ ಏನೇ ಆದರೂ ಕೂಡ ನಾವು ಜವಾಬ್ದಾರಿ ತಗೊಳ್ಳೋದಕ್ಕೆ ಹಿಂದಕ್ಕೆ ಹೋಗಬಾರ್ದು. ಕಾಂಪಿಟೇಷನ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ರೆಸ್ಪಾನ್ಸಿಬಿಲಿಟಿನ, ಯಾವುದಾದ್ರೂ ರೆಸ್ಪಾನ್ಸಿಬಿಲಿಟಿ ಸುಮ್ಮನೆ ಮುಂದಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿ, ಅವಕಾಶಗಳು ಸಿಗ್ತಾ ಹೋಗುತ್ತೆ. ಎಷ್ಟೊಂದು ನಿಮ್ಮ ಲೈಫಲ್ಲಿ ನೀವೇ ಯೋಚನೆ ಮಾಡಿ, ಚಿಕ್ಕ ಚಿಕ್ಕ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ನೀವು ಮುಂದಕ್ಕೆ ಬಂದಾಗ್ಲೇ ನಿಮ್ಮ ಲೈಫಲ್ಲಿ ಇನ್ನೂ ಒಂದು ದೊಡ್ಡ ಬಾಗಿಲು ಓಪನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾರನ್ನ ನಮ್ಮ ಪಾರ್ಟಿಸಿಪೆಂಟ್ಸ್ ಇದ್ದೀರಾ, ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡ್ರಿ ನೀವು, ನಾನು ನನ್ನ ಲೈಫಲ್ಲಿ ಕಲಿಬೇಕು ಅಂತ. ಆ ರೆಸ್ಪಾನ್ಸಿಬಿಲಿಟಿ ನಿಮಗೆ ಒಂದು ದೊಡ್ಡ ಬಾಗಿಲನ್ನ ಓಪನ್ ಮಾಡ್ತು. ಎಷ್ಟೊಂದು ಜನ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ದುಡ್ಡು ಸಂಪಾದನೆ ಮಾಡಿದ್ದೀರಾ, ಸೇವಿಂಗ್ ಸ್ಟಾರ್ಟ್ ಮಾಡಿದ್ದೀರಾ, ಆ್ಯಂಡ್ ನಿಮ್ಮ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀರಾ, ಹೋಟೆಲ್ ಓಪನ್ ಮಾಡಿದ್ದೀರಾ, ಚಾಟ್ಸ್ ಅಂಗಡಿ ಓಪನ್ ಮಾಡಿದ್ದೀರಾ, ಎಷ್ಟೊಂದು ಮಾಡಿದ್ದೀರಾ. ಸೊ ನೀವು ಮಾಡಿದ್ದು ಯಾಕೆ? ಬಿಕಾಸ್ ಅಲ್ಲಿವರೆಗೂ ನೀವು ಮಾಡದೇ ಇರೋದನ್ನ ಯಾವುದನ್ನೋ ಮಾಡಿದ್ರಿ, ಅದಕ್ಕೆ ಆಗಿದೆ. ಅಲ್ಲಿವರೆಗೂ ಮಾಡಕ್ಕೆ ಯಾಕೆ ಆಗಿರಲಿಲ್ಲ? ಬಿಕಾಸ್ ರೆಸ್ಪಾನ್ಸಿಬಿಲಿಟಿ ಭಯ, ಲಾಸ್ ಆಗಿಬಿಟ್ರೆ, ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ. ಆದರೆ ಇಲ್ಲೇನು ಮಾಡಿದ್ರಿ ನೀವು? ಅದಕ್ಕೆ ಬೇಕಾಗಿರೋವಂಥದ್ದನ್ನ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಜವಾಬ್ದಾರಿಗಳನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸೊ ಆಟೋಮೆಟಿಕ್ ಆಗಿ ಬಾಗಿಲು ಓಪನ್ ಮಾಡ್ತು.
ಜವಾಬ್ದಾರಿಗಳ ಜೊತೆ ಜಾಣ್ಮೆಯಿಂದ ನಾವು ಜವಾಬ್ದಾರಿಗಳನ್ನ ತಗೋಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಎಕ್ಸ್ಪೀರಿಯನ್ಸ್ನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಸೊ ಯಾವಾಗ ನಾವು ಬರೀ ಲಾಸ್ ಕಡೆಗೆ ಗಮನ ಕೊಡ್ತೀವಿ, ಲೈಫಲ್ಲಿ ಯಾವಾಗಲೂ ಲಾಸ್ ಆಗುತ್ತೆ. ಯಾವಾಗ ನಾವು ಪ್ರಾಫಿಟ್ ಕಡೆ ಮಾತ್ರ ಗಮನ ಕೊಟ್ಟು ಅದಕ್ಕೆ ಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿಗಳನ್ನ ತಗೊಳ್ತೀವಿ, ಸೋಲಿಗೂ ರೆಸ್ಪಾನ್ಸಿಬಿಲಿಟಿ ಗೆಲುವಿಗೂ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀವಿ, ಅವಾಗ ಮಾತ್ರ ಲೈಫು ಬ್ಯಾಲೆನ್ಸ್ ಆಗಿರುತ್ತೆ. ನೀವು ನಿಮ್ಮ ಲೈಫಲ್ಲಿ ಎಲ್ಲೆಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ಭಯ ಪಡ್ಕೊಂಡು ಯಾವ್ಯಾವ ಅವಕಾಶಗಳನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಯೋಚನೆ ಮಾಡಿ. ಜವಾಬ್ದಾರಿಗಳನ್ನ ತಗೊಂಡು ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಮುಂದೆ ಬಂದು ಏನೆಲ್ಲ ಬೆನಿಫಿಟ್ಸ್ಗಳನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತ ಯೋಚನೆ ಮಾಡಿ. ಸಮ್ಟೈಮ್ಸ್ ಜವಾಬ್ದಾರಿ ತಗೊಂಡು ನಿಮಗೆ ಪ್ರಾಬ್ಲಮ್ ಆಗಿದ್ರೂ ಸಹ ಅದರಿಂದ ಏನು ಕಲ್ತ್ರಿ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ರೆಸ್ಪಾನ್ಸಿಬಿಲಿಟಿ ನಮ್ಮನ್ನು ಡೆಫಿನೆಟ್ಲಿ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ, ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಹೊರತು ನಮ್ಮನ್ನು ಕುಗ್ಗಿಸಲ್ಲ ಎಲ್ಲ ರೀತಿಯಲ್ಲೂ ಕೂಡ. ಸೊ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಎಗೇನ್ ಭರವಸೆಯ ಬದುಕು ನಂಬಿಕೆ ಇರಲಿ. ಥ್ಯಾಂಕ್ ಯು.